ಹಾಯ್ ನಮಸ್ಕಾರ, ಮಿರ್ಚಿ ಪಾರು ಚಾನಲ್ಗೆ ಸುಸ್ವಾಗತ. ನೋಡಿ ಈ ಥರ ಟೈಮಲ್ಲಿ ಈ ಥರ ಜಾಗದಲ್ಲಿ ನಾನ್ ವೆಜ್ ಒಂದ್ಸಲಿ ಟ್ರೈ ಮಾಡಬೇಕು. ಈ ಸಾಂಗ್ ಕೇಳ್ತಿದ್ರೆ ನಿಮಗೆಲ್ಲ ಏನು ನೆನಪಾಗುತ್ತೆ ಅಂತ ಕಮೆಂಟ್ ಮಾಡಿ. ನಾವೆಲ್ಲ ಎಲ್ಲಿ ಹೋಗ್ತಿದ್ವಿ ಅಂತ ಒಂದು ಸರ್ಪ್ರೈಸ್ ಕಾದಿದೆ. ಈ ವಿಡಿಯೋನ ಕೊನೆ ತನಕ ನೋಡಿದ್ರೆ ಯಾಕೆ ಈ ಥರ ಟೈಮಲ್ಲಿ ನಾನು ಹೊರಗಡೆ ಹೋಗ್ತೇನೆ ಅಂತ ನಿಮಗೆ ಗೊತ್ತಾಗತ್ತೆ. ಮತ್ತು ವಿಡಿಯೋ ತುಂಬ ಎಕ್ಸ್ಪ್ಲೋರಿಂಗ್ ಆಗಿದೆ. ಡೇ ಪೂರ್ತಿ ಎಂಜಾಯ್ ಮಾಡಿದ್ದೀವಿ. ಫುಲ್ ವಿಡಿಯೋ ನೋಡಿ. ರೋಡಲ್ಲಿ ಸಿಕ್ತು ಹೇಳೋದು ಗೊತ್ತು ಸಣ್ಣ ಕಲ್ಲು ನೋಡಿದ ತಕ್ಷಣ ಕೆಲವರು ಗೆಸ್ ಮಾಡಿರ್ಬೋದು. ಹೌದು, ಬನ್ನೇರುಘಟ್ಟ ಝೂಗೆ ನಾವು ಬಂದಿರೋದು. ಲಾಂಗ್ ಡ್ರೈವ್ ಬಂದಿದ್ದೀವಿ. ಸಪೋರ್ಟ್ ಹೋಗ್ಬಿಟ್ಟಿದೆ ಇರೋ ಸಪೋರ್ಟ್. ಹಾಯ್ ಗಾಯ್ಸ್, ಎಲ್ಲ ಹಾಯ್ ಮಾಡ್ಬಿಡಿ. ಇಲ್ಲಿ ಕೇಳ್ಕೊಂಡು ಹಾಯ್ ಇಶಾ. ಚೆನ್ನಾಯ್ತು, ಟಿಕೆಟ್ ಬಂತು. ಎಂಟರ್ ಆಗ್ತಿದ್ದಂಗೆ ಎಲ್ಲರಿಗೂ ಫುಲ್ ಜೋಶಲ್ಲಿದ್ವಿ. ಸೊ ಒಂದೊಂದೇ ನೋಡ್ಕೊಂಡು ಹೋಗೋಣ ಅಂತ. ಬಟ್ ಎಲ್ಲರಿಗೂ ಹೊಟ್ಟೆ ಹಸಿತಾ ಇತ್ತು. ಸೊ ಊಟ ಮಾಡಬೇಕಲ್ವಾ. ನಾನಂತೂ ಬೆಳಗ್ಗೆನೇ 2 ಟೈಮ್ಸ್ ತಿಂದ್ಬಿಟ್ಟಿರ್ತೀನಿ ಅನ್ಕೊಳ್ಳಿ. ಯಾಕಂದರೆ ಆಲ್ರೆಡಿ ಮಧ್ಯಾಹ್ನ ಆಗ್ತಾಯಿತ್ತು ನಾವು ಹೋಗೋಷ್ಟರಲ್ಲಿ. ಸೊ ಬಿಲ್ ನೋಡಿದ್ರೆ ಗೊತ್ತಾಗುತ್ತೆ ಅದೆಲ್ಲ ಜಾಸ್ತಿನೇ ಇರುತ್ತೆ. ಜೊತೆ ಟೇಸ್ಟ್ಲೆಸ್ ಆಗಿರುತ್ತೆ ಅಂತ ಹೇಳ್ಬೋದು. ನನಗೇನು ಅಷ್ಟು ಫುಡ್ ಇಷ್ಟ ಆಗಿಲ್ಲ. ಬಟ್ ನಾನು ಎಲ್ಲೋದ್ರೂ ಇಡ್ಲಿ ವಡೆನೇ ತೊಗೊಳ್ಳೋದು. ಸೊ ನಾರ್ಮಲಿ ನಾನು ಇಡ್ಲಿನೇ ತೊಗೊಂಡೆ. ಅವರು ಪಲಾವು ಮತ್ತು ಎಗ್ ರೈಸ್ ತೊಗೊಂಡಿದ್ರು. ಎರಡೂ ತುಂಬ ಕೆಟ್ಟದಾಗಿತ್ತು. ಇಡ್ಲಿನೇ ಸಾಫ್ಟ್ ಇಲ್ಲ, ಇನ್ನು ಅದರಲ್ಲಿ ರೈಸ್ಗೆ ಹೋದ್ರಂತೂ ಇನ್ನೂ ಚೆನ್ನಾಗಿಲ್ಲ ಅಂತ ನಮ್ಗೆ ಅಷ್ಟೇ ಗೊತ್ತಿತ್ತು. ಅಲ್ಲಿಂದ ಸೀದಾ ಜಿರಾಫ್ನ ನೋಡೋಕೆ ಹೋಗಿದ್ವಿ. ಜಿರಾಫ್ನ ನೋಡ್ತಿದ್ವಾ ನಾವು ವೀಡಿಯೋ ತೊಗೊತಿದ್ವಿ. ನನಗಂತೂ ಅರ್ಥ ಆಗಿಲ್ಲ. ಶಿವನ ಹುಡುಕಿ ಆಟ ಆಡಿಸ್ತಾ ಇದ್ದೆ. ಈ ವಿಡಿಯೋ ನೋಡಿದ ತಕ್ಷಣ ನಿಮ್ಗೆ ಗೊತ್ತಾಗಿರುತ್ತೆ ನಾನು 9 ಮಂತ್ಸ್ ಪ್ರೆಗ್ನೆನ್ಸಿಯಲ್ಲಿ ನನಗೆ ಬೈಕ್ ಇದ್ದಿದ್ದೆ ಲಾಂಗ್ ಡ್ರೈವ್ ಹೋಗಬೇಕು ಅಂತ. ಸೊ ಅದರಿಂದ ಈ ಟ್ರಿಪ್ 1 ಡೇ ಟ್ರಿಪ್ ಪ್ಲ್ಯಾನ್ ಆಗಿತ್ತು. ಬನ್ನೇರುಘಟ್ಟದಲ್ಲಿ ತುಂಬಾ ಪ್ರಾಣಿಗಳನ್ನ ನೋಡಿದ್ವಿ. ಬಟ್ ತುಂಬ ಕೆಲವೊಂದು ಮಾತ್ರ ಪಿಕ್ಸ್ ತೊಗೊಳಕ್ಕಾಗಿದ್ದು, ವೀಡಿಯೋಸ್ ತೊಗೊಳಕ್ಕಾಗಿದ್ದು. ಯಾಕಂದರೆ ಎಲ್ಲ ಸಣ್ಣ ಪುಟ್ಟ ಪ್ರಾಣಿಗಳಲ್ವ. ಸೊ ತುಂಬ ರೆಕಾರ್ಡ್ ಆಗಲಿಲ್ಲ. ಕೆಲವೊಂದನ್ನು ತುಂಬ ಎಂಜಾಯ್ ಮಾಡಿದ್ವಿ. ಎಕ್ಸಾಂಪಲ್ಗೆ ಈ ಕರಡಿ ಆಟ ನೋಡಿ. ಪುಟ್ಟದಾದ ಒಂದು ಎಲ್ಲೋ ಫ್ಲವರ್ ಸಿಕ್ಕಿತ್ತು. ಈ ಥರ ಸಣ್ಣ ಪುಟ್ಟ ವಿಷಯ ನನಗೆ ತುಂಬ ಖುಷಿ ಕೊಡೋದು. ಇದು ಹುಲಿ ನೋಡಿ ಹೇಗೆ ಮಲಗಿದೆ. ಇದು ಜಿಂಕೆ ವಂಶದ ಪ್ರಾಣಿನೇ. ಬಟ್ ತುಂಬ ಝೂಮ್ ಹಾಕಿದ್ರೆ ಕಾಣಿಸ್ತಿಲ್ಲ. ಸೊ ಅಷ್ಟೇ ಈ ಟ್ರಿಪ್ಪಲ್ಲಿ. ನೆಕ್ಸ್ಟ್ ನೀರಾನೆ ನೋಡಿ ಹೇಗೆ ನೀರಲ್ಲಿ ಮಲ್ಕೊಂಡಿದ್ದಾವೆ. ತುಂಬ ದೊಡ್ಡದಾಗಿದ್ವು ಇವು ಜಿಂಕೆಗಳು. ಈಗ ನೋಡ್ತಾ ಇದ್ರೇ ಗೊತ್ತಾಗುತ್ತೆ ಎಷ್ಟು ಟೈಪ್ ಜಿಂಕೆಗಳಿದ್ವು ಅಂತ. ತುಂಬ ಡಿಫ್ರೆಂಟ್ ಟೈಪ್ಸ್ ಇದ್ವು. ನನಗೂ ಶಾಕ್ ಆಯಿತು. ಈ ಥರ ಕೊಂಬಿದೆ, ಕೊಂಬಿಲ್ಲ, ಚುಕ್ಕಿ ಇದೆ, ಚುಕ್ಕಿ ಇಲ್ಲ. ತುಂಬ ಚೆನ್ನಾಗಿತ್ತು ಒಂಥರ. ಇದನ್ನು ಫೋಟೋ ತೆಗಿತೀವಿ. ಯಾಕೆ ಅದು ಹೇಳ್ತಾ ನನಗೆ ಬ್ಯೂಟಿ ಬೇಕಂತ ಹೇಳಿತಾ ಅಂದೆ. ಇಲ್ಲಿ ಯಾಕೆಲ್ಲರೂ ಕರಿತಿದ್ದೀನಿ ಅಂದರೆ ಸಿಂಹ ಎಷ್ಟು ಹತ್ರ ಬಂದಿದೆ ನೋಡಿ. ತುಂಬ ಖುಷಿ ಆಯಿತು ಅಷ್ಟೊಂದಿಂದ ನೋಡಿ. ಅದು ನಿಜ ಹೇಳ್ಕೊಂಡ್ರೆ ಪಾಪ ಅದು ಊಟಕ್ಕೋಸ್ಕರನೇ ಓಡ್ಕೊಂಡಿದ್ರು. ಆ ಊಟ ಹಾಕೋ ಗಾಡಿ ಅಲ್ಲಿ ಬಂದು ಕಾಯ್ತಾ ಇತ್ತು. ಸೊ ಅದಕ್ಕೋಸ್ಕರ ಸಿಂಹ ಬಂದು ಊಟ ಹಾಕ್ತಾರೆ ಅಂತ ನಿಂತ್ಕೊಂಡು ನೋಡ್ತಿದ್ದೆ. ಪಾಪ ಅನ್ಸುತ್ತೆ ನೋಡಿದ್ರೆ. ವೈಟ್ ಪ್ರಾಣಿ, ನಾಯಿ ಅಂತಲೂ ಹೇಳೋಕ್ಕಾಗಲ್ಲ, ಮೊಲ ಅಂತಲೂ ಹೇಳೋಕ್ಕಾಗಲ್ಲ. ಚಿರತೆ ನೋಡಿ ಏನು ಮಾಡ್ತಿದೆ ಅಂತ ಬೇರೆ ಸುತ್ತಾಡ್ತಾ ಇದ್ವು. 3-4 ಇದ್ವು ಅನ್ಸುತ್ತೆ ಚಿರತೆಗಳಲ್ಲಿ. ಇದು ಆನೆ ಮರಿಗಳು. ದೊಡ್ಡ ಆನೆ ಏನು ಸಿಕ್ಕಿಲ್ಲ ನಮಗೆ. ಆನೆ ಮರಿಗಳು ತುಂಬ ರೌಂಡ್ ಹೊಡಿತಾ ಇದ್ವು. ಅಷ್ಟು ಹೊಡಿತಾ ಇದ್ವು. ಒಂದು 4-5 ಮೇಲಿದ್ವು ಆನೆ. ಹಿಂಡಾಗೆ ಇದ್ವು. ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಆಟ ಆಡ್ತಿದ್ವು. ಆನೆಗಳೇ ಸ್ವಲ್ಪ ತುಂಟಾಟ ಆಡ್ತಿದ್ವು ಜಾಸ್ತಿ. ಇನ್ನೆಲ್ಲನೂ ಆರಾಮಾಗಿ ಮಲ್ಕೊಂಡು ಸುತ್ತಾಡ್ಕೊಂಡಿದ್ವು. ಇದು ನವಿಲು ನೋಡಿ. ಫ್ಯಾಮಿಲಿ ಎಷ್ಟು ಕ್ಯೂಟಾಗಿದೆ ಅಲ್ವಾ. ಸುತ್ತಾಡಿ ಕಾಣ ಬಂದಿತ್ತಲ್ವಾ. ಜೊತೆಗೆ ಹೊಟ್ಟೆನೂ ತಾಳ ಆಗ್ತಾಯಿತ್ತು. ಸರಿ ತಿನ್ನೋಣ ಅಂತ ವಾಕ್ ಮಾಡ್ಕೊಂಡು ನೋಡಿದ್ರೆ ಅಲ್ಲಿ ಜೋಳ, ಆಲೂಗಡ್ಡೆ ಚಾಟು ಮತ್ತು ಮಸಾಲೆ ಪುರಿ ಎಲ್ಲ ಮಾರ್ತಿದ್ರು. ಸೊ ಅದರಲ್ಲೇ ತೊಗೊಂಡು ಹೊಟ್ಟೆ ತುಂಬಿಸ್ಕೊಂಡ್ವಿ. ಸದ್ಯಕ್ಕೆ ಅಲ್ಲೇ ಅದೇ ಅಲ್ಲ ಸಿಗೋದು. ಸೊ ಟೇಸ್ಟನ್ನು ಚೆನ್ನಾಗೇ ಕೊಟ್ಟಿದ್ರು. ಏನು ಚೆನ್ನಾಗಿಲ್ಲ ಅಂತ ಏನಿಲ್ಲ. ಚಾಟ್ಸೇ ಪರವಾಗಿಲ್ಲ, ಊಟ ತಿಂಡಿ ಹೋಲಿಸ್ಕೊಂಡ್ರೆ ಇದೇ ಸ್ವಲ್ಪ ಟೇಸ್ಟಿಯಾಗಿತ್ತು. ತಿಂದಮೇಲೆ ಮನೆ ಕಡೆ ಹೇಗೆ ಹೊರಟ್ವಿ ಅಂತ
ಒಂದು ಚಿಕ್ಕ ಕ್ಲಿಪ್ ಮಾಡ್ಕೊಂಡ್ವಿ. ನನಗೆ ಶಿವ ಕೈ ಹಿಡ್ಕೊಂಡು ನಡಿಬೇಕಂತ ತುಂಬ ಹಿಡ್ಕೊಂಡು ನಡೀತಾ ಇದ್ದೆ. ಜೊತೆ ಸುಸ್ತು ಬೇರೆ ಆಗಿತ್ತಲ್ವ, ಏನು ಮಾಡೋಕ್ಕಾಗತ್ತೆ, ಜೊತೆಗೆ ನಡ್ಕೊಂಬಂದ್ರಿ. ಆಮೇಲೆ ನಡೀತಾ ಅವರೆಲ್ಲ ಮುಂದೆ ಹೋಗೋ ಶುರು ಮಾಡಿದ್ರು. ನನಗೆ ಅಷ್ಟೊಂದು ಶಕ್ತಿ ಇದ್ದಿಲ್ಲ. ಸೊ ಫನ್ ಮಾಡ್ಕೊಂಡು ಬರೋ ಶುರು ಮಾಡಿದ್ರು, ಒಬ್ಬರಾದ್ಮೇಲೆ ಒಬ್ಬರು. ಅವ್ರಿಗೂ ಟಯರ್ಡ್ ಆಗಿದ್ರು ಅಲ್ಲಿರೋ ಪ್ರಾಣಿಗಳನ್ನ ನೋಡಿದ್ರ ಬಗ್ಗೆ ಮಾತಾಡಿಕೊಂಡು ಹೇಗಿದ್ವು, ಬಂದಿದ್ದ ಡೇ ಹೇಗಿತ್ತು ಅಂತೆಲ್ಲ ಮಾತಾಡಿಕೊಂಡು ಪಾರ್ಕಿಂಗ್ ಬರಬೇಕಲ್ವ, ಪಾರ್ಕಿಂಗ್ವರೆಗೂ ಮಾತಾಡ್ಕೊಂಡು ಬಂದ್ವಿ. ಬಲೂನೆಲ್ಲ ಕೊಡ್ಸೋಣ. ವಯಸ್ಸು ಎಷ್ಟು? ನೀನೇ ಬಲೂನ್ ಇದ್ದಂಗೆ. ಅಲ್ಲಿ ನನ್ನ ತಮ್ಮ ನನ್ನ ತಂಗಿಗೆ ರೇಗಿಸ್ತಾ ಇದ್ದ, ಬಲೂನ್ ಕೊಡ್ಸಲ್ಲ, ಅದು ಕೊಡ್ಸಿ ಇದು ಕೊಡ್ಸಿ ಅಂತ ಇವಳು ಕೇಳೋದು, ಅವ್ನು ಕೊಡ್ಸಲ್ಲ ಅನ್ನೋದು. ಕೊನೆಗೆ ಎಲ್ಲರೂ ಕಾರ್ ಪಾರ್ಕಿಂಗ್ ಹತ್ರ ಬರ್ತಾ ಸ್ವಲ್ಪ ಜೋಶ್ ಬಂತು. ಕಾರ್ನ ನೋಡಿದ ತಕ್ಷಣ ಹಬ್ಬ ಎಲ್ಲರೂ ಕುತ್ಕೋಬೋದು ಆರಾಮ್ಸೆ ಅನ್ಸತ್ತೆ ಅಂತ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇವಾಗ ಒಂದು ಬಿಲ್ ಬರುತ್ತೆ, ಆ ಬಿಲ್ ಕತೆ ಏನಂತ ನೆಕ್ಸ್ಟ್ ಬ್ಲಾಗಲ್ಲಿ ಹೇಳ್ತೀನಿ. ಬಾ.